ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವಾಗ ಟೈಮ್ 12 ಆಯಿತು. ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಟ್ರಾಯ್ತು, ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕೆಲಸ ಅಂದರೆ ಮನೆ ಕ್ಲೀನಿಂಗು ಕೆಲಸ, ಪೂಜೆ, ಸ್ನಾನ ಎಲ್ಲ ಆಯಿತು. ಅದಾದಮೇಲೆ ಈಗ ನಾಷ್ಟ ಮಾಡೋದು. ಪುಳಿಯೋಗರೆ ಮಾಡೀನಿ. ಪುಳಿಯೋಗರೆ ಬಿಸಿ ಮಾಡ್ಕೊಂಡು ತಿನ್ಬೇಕೀಗ. ಪೂಜೆನ ಆಯಿತು ನೋಡಿರಿ. ಪೂಜೆ ಮುಗಿಸಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ನಾವ್ಯಾಗನೇ ಇವತ್ತು ಬೆಳಿಗ್ಗೆನ ಸ್ನಾನ ಮಾಡಿಸಿದೆ. ಆಕೆಗೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಅನ್ನ ಉಣಿಸಿ ತಿನ್ನಿಸಿ ಕುಂದಿರಿಸ್ಬಿಟ್ಟು ನಾನು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡೆ. ಈಗ ಬರ್ರಿ, ಹೊರಗೆ ರಂಗೋಲಿ ಹಾಕಿನಿ. ಅದು ಹೆಂಗೆ ಬಂದೈತೆ ಅಂತ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸು. ಈಗ ರಂಗೋಲಿ ಯಾವ ರೀತಿ ಹಾಕೀನಿ ಅಂತ ತೋರ್ಸಾಕತ್ತೀನಿ. ಹಂಗೆ ಒಂದು ಕ್ಲಿಪ್ಸ್ ಇರಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಹಾಕಿದ್ದೀನಿ. ಚಿಕ್ಕದಾಗಿ ಹಾಕಬೇಕಾಗತ್ತೆ, ಜಾಗ ಚಿಕ್ಕದಿರೋದ್ರಿಂದ ಈ ರೀತಿ ಹಾಕಿದ್ದೆ. ಪೂಜೆ ಚೆನ್ನಾಗಾಯಿತು. ನೋಡ್ಬೋದು, ಮಳೆಗಾಲಲ್ಲ, ಈಗೆಲ್ಲ ಗ್ರೀನರಿ. ಅದೇ ಬ್ಯಾಸ್ಗೆ ಎಲ್ಲ ಒಣಗಿಬಿಟ್ಟಿತ್ತು. ನಮ್ಮ ತುಳಸಿ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಬರಾಕತ್ತವು. ನಾನು ತುಳಸಿ ಗಿಡ ತಂದು ಮರುದಿನ ವಿಡಿಯೋದಲ್ಲಿ ಹೇಳಿದ್ದೆ 2 ರಾಮ ತುಳಸಿನೇ ತೊಗೊಂಬಂದೀನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ 2 ಅದಾವು. ಇವಾಗ ಬೆಳೀತಾ ಅದು ಗೊತ್ತಾಗತೈತಿ 2 ರಾಮ ತುಳಸಿ ಕೃಷ್ಣ ತುಳಸಿ 2 ಇರೋದು. ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮದು ದೇವ್ರ ಮನೆ ಪೂರ್ತಿ ಎಲ್ಲ ತೋರಿಸ್ರಿ, ಪೂಜೆ ಮಾಡೋದೆಲ್ಲ ತೋರಿಸ್ರಿ ಅಂತ 2-3 ಸಲ ಕಮೆಂಟ್ ಹಾಕ್ಯಾರ ಅವರು. ಈಗ ನೋಡೋಣ, ಸದ್ಯದಲ್ಲೇ ನಾನೇನಾದರೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಗೀಜೆ ಮಾಡಿದೆ ಅಂದರೆ ಅದೆಲ್ಲದನ್ನು ಶೇರ್ ಮಾಡ್ಕೊತೀನಿ, ಪೂಜೆ ಮಾಡೋದು ಅದೆಲ್ಲ. ಈಗ ನೋಡಿರಿ, ಬೆಳಿಗ್ಗೆ ನಾಷ್ಟಕ್ಕೆ ನಾನು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆನ ಬಿಸಿ ಮಾಡ್ಕೋಬೇಕೀಗ. ಬಿಸಿ ಮಾಡಿಕೊಂಡು ತಿನ್ನಬೇಕು. ಟೈಮ್ ಭಾಳ ಆಗ್ಬಿಟ್ಟಿತ್ತು ಆಲ್ರೆಡಿ. ಬಿಸಿ ಮಾಡ್ಕೊಂಡು ತಿಂದ್ರೆ ಆಯ್ತಂತೆ ಬಿಸಿ ಮಾಡತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದು ನಾನು ಪುಳಿಯೋಗರೆ ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಈಗ ಕಲಿತಾ ಇರ್ತಾರಲ್ಲ ಅಡುಗೆನ, ಅವ್ರಿಗೆ ಹೆಲ್ಪ್ ಆಗ್ಬೋದು. ಅರ್ಜೆಂಟಲ್ಲಿ ಲಂಚ್ ಬಾಕ್ಸಿಗೆ ರುಚಿಯಾಗಿ ಮಾಡಿಕೊಡ್ಬೋದು. ಅರ್ಜೆಂಟಾಗಿ ಬೇಗನೆ ಮಾಡಿಕೊಡ್ಬೋದು. MTRದು ಪುಳಿಯೋಗರೆ ಪೌಡ್ರ್ ಸಿಗುತ್ತಲ್ಲ, ಅದರಿಂದನೇ ಮಾಡೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ನೋಡಿರಿ. ಈಗ ಕಡಾಳ್ಗಿನ ಬಿಸಿಗಿಟ್ಟಿದ್ದೆ. ಕಡಾಳ್ಗಿ ಬಿಸಿ ಆದಮೇಲೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಶೇಂಗಾನ ಹಾಕ್ಕೊಳಕತ್ತೀನಿ. ಫಸ್ಟು ಶೇಂಗಾ ಹಾಕ್ಕೊಂಡು ಫ್ರೈ ಮಾಡಿ ತೊಗೊಂಬಿಟ್ರಾಯ್ತು ಅಂತ. ಶೇಂಗಾ ಒಂದು ಸ್ವಲ್ಪ ಕಪ್ಪಾಯಿತು, ಏನು ಮಾಡೋಕ್ಕಾಗಲ್ಲ, ಏನೋ ಮಾಡ್ತಾಯಿದ್ದೆ. ಈಗ ಶೇಂಗಾ ತೆಗೆದ್ಮೇಲೆ ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಹಾಕಿನಿ. ಒಂದು ಸ್ವಲ್ಪ ಇಂಗನ್ನು ಹಾಕಿದೆ. ಅದು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದಿಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಈಗ ಒಂದು ಚಿಕ್ಕ ಸ್ಪೂನಷ್ಟು ಖಾರದ ಪುಡಿ ಹಾಕಿನಿ. ರುಚಿಗೆ ಮತ್ತು ಕಲರ್ಗೂ ಕೂಡ ಚೆನ್ನಾಗಿರ್ತೈತಿ. ಅದಾದಮೇಲೆ MTR ಪೌಡ್ರ್ ಮಿಕ್ಸ್ ಬರುತ್ತಲ್ಲ, ಪುಳಿಯೋಗರೆ ಪೌಡ್ರ್ ಮಿಕ್ಸ್, ಅದನ್ನು ಹಾಕ್ಕೊಂಡಿನಿ. ಸ್ವಲ್ಪ ಹಾಕ್ಕೊಂಡಿನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ. ಹುಣಸೆ ಹಣ್ಣಿನ ಹುಳಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಫ್ರೈ ಮಾಡ್ತಾ ಎಣ್ಣೆ ಬಿಟ್ಕೊಂಬರುತ್ತೆ ಹುಣಸೆ ಹುಳಿ ಎಲ್ಲ ಬೆಂದ ಮೇಲೆ. ಅದಾದಮೇಲೆ ಲಾಸ್ಟಲ್ಲಿ ಶೇಂಗಾನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಈಗ ನಮಗೆ ರೈಸ್ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಮುದ್ದೆ ಆಗಿಬಿಡ್ತೈತಿ. ಹಾಗಾಗಿ ಒಂದು 10ರಿಂದ 15 ನಿಮಿಷ ಈ ರೀತಿ ಹಾಕಿ ಕೈ ಬಿಟ್ಬಿಡ್ಬೇಕು. ಆವಾಗ ಅನ್ನ ಆರಿರ್ತೈತಿ ನೋಡಿರಿ, ಆರಿದ ಮೇಲೆ ಉದುರಾಗಿ ಬರ್ತೈತಿ. ನಾವು ಬಿಸಿದು ಕಲಿಸ್ಬಿಟ್ವಿ ಅಂದರೆ ಅನ್ನ ಚೆನ್ನಾಗಿ ಬರೋಂಗಿಲ್ಲ. ಪುಳಿಯೋಗರೆ ಆಯಿತು, ಚಿತ್ರಾನ್ನ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಕಲಿಸ್ಬೇಕಾಗುತ್ತೆ. ನೋಡಿರಿ, ಈಗ ಎಷ್ಟು ಚಲೋ ಬಂದೈತಿ. ಉದುರಾಗಿ ಚೆನ್ನಾಗಿ ಬರ್ತೈತಿ ಪುಳಿಯೋಗರೆ. ರುಚಿಯಾಗಿ ಬಂದಿತ್ತು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಈಗ ನೋಡಿರಿ, ನಮಿತ ಸ್ಕೂಲಿಗೆ ಹೋಗೋಕೆ ರೆಡಿ ಆಗ್ಯಾಳ. ಇನ್ನೂ ತಲೆ ಬಾಚಿಲ್ಲ ಆಕೆಗೆ ತಲೆ ಬಾಚಬೇಕು. ನೀರು ತುಂಬಿಸ್ಕೊಳಕತ್ತಿದ್ಲಕ್ಕಿ. ಹಾಗೆ ಅವ್ರ ಅಪ್ಪನೂ ಕೂಡ ಎದ್ದಿದ್ರು.
ನಾನು ಕೂಡ ಹಾಲು ಕಾಸಿದ್ದೆ, ಸ್ವಲ್ಪ ಇತ್ತು ಹಾಲು. ಹಾಗಾಗಿ ಆಕಿ ಚಹಾ ಬೇಡ ಅಂದ್ಲು. ಹಾಗಾಗಿ ಹಾಲಂತೂ ಕುಡಿಯೋಂಗಿಲ್ಲ, ಬರೀ ಹಾಲು. ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ರೆ ಕುಡಿತಾಳಂತ ಹೇಳ್ಬಿಟ್ಟು ಕಾಫಿ ಮಾಡಾಕತ್ತಿದ್ದೆ. ಆಕಿಗೆ ನನಗೆ ಇಬ್ಬರಿಗೆ ಮಾಡ್ಕೊಳಕತ್ತಿದ್ವಿ. ಮತ್ತು ನಮ್ಮ ಮನೆಯವರು ಎದ್ದು ಬಂದ್ರಲ್ಲ, ಮತ್ತು ಅವ್ರಿಗೂ ಸೇರಿಸ್ಬಿಟ್ಟು ಮಾಡಿದೆ. ಒಂದು ಗ್ಲಾಸು 1 ಗ್ಲಾಸ್ ಮಾಡಿದ್ದೆ 3 ಮಂದಿಗೆ. ಇನ್ನು ನಮ್ಮ ನವ್ಯ ಅಂತೂ ಕುಡಿಯೋಂಗಿಲ್ಲ, ಯಾವಾಗರೊಮ್ಮೆ ಕುಡಿತಾಳಕಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋಂಗಿಲ್ಲ. ಹಾಗಾಗಿ ನಮ್ಮ 3 ಮಂದಿಗೆ ಮಾತ್ರ ಕಾಫಿ ಮಾಡ್ಕೊಂಡಿದ್ವಿ. ಲೈಟ್ ಹಾಕೋಗು. ನೋಡಿ ಬೆಳಿಗ್ಗೆ ನಮ್ಮ ಮಮ್ಮಿ ಕಾಫಿ ಮಾಡಿಕೊಟ್ಟಾರ. ಕುಡಿದು ಈಗ ಶಾಲೆಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ. ನಮ್ಮ ನವ್ಯಂಗ ಈಗ ಕೆಲಸ ಐತಿ, ಅದಕ್ಕೆ ನಿಂತ ನೆಲ ಒರೆಸ್ಕೊಡ್ಬೇಕಂತ, ಕಸ ಗುಡಿಸ್ಕೊಡ್ಬೇಕಂತ. ಅದಕ್ಕೆ ನನಗೀಗ ಬಾಕ್ಸ್ ಕಟ್ಕೊಟ್ಲು ನಾವು ಹೌದಿಲ್ಲ. ತೋರ್ಸಲಿ ಬಾಕ್ಸ್ ಕಟ್ ಕಳಿಸಿದಿಲ್ಲ ನನಗೆ. ಕಟ್ ಕಳಿಸಿದಿಲ್ಲ. ಹೆಂಗಾಗೈತಿ? ಕಾಫಿ ಕೊಡ್ರಿ ಅಂತ ಬೆಳಿಗ್ಗೆ ನೋಡ್ರಿ. ಈಗ ಮತ್ತು ಸಾಯಂಕಾಲ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯಾಹ್ನದಾಗಿಂದ ಮಾಡಿದ್ದೇ ಇಲ್ಲ, ಚಹಾ ಕಿಟ್ಟೈತಿ. ಈಗ ಕೆಲಸ ಎಲ್ಲ ಆಯಿತು. ಸಾಯಂಕಾಲ ದೀಪ ಹಚ್ಚಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ನವ್ಯ ಇಲ್ಲ ಕುಂತಾಳ, ದೀಪ ಹಚ್ಚಿ ಇವಾಗ ಮುಗಿಸಿದೆ. ನವ್ಯಾಗ ದಿನಾಲು ವಾಕಿಂಗ್ ಮಾಡ್ಸಾಕತ್ತೀನಿ ಈಗ. ಆಮೇಲೆ ಇಕ್ಕಿ ಸ್ಕೂಲಿಂದ ಬಂದು 1 ತಾಸು ಮಕ್ಕೊಂಡಿದ್ಲು. ಮಕ್ಕೊಂಡೆದ್ಮೇಲೆ 1-2 ತಾಸು ಇಕ್ಕಿಗೆ ಓದಿಸಿದೆ ಕೂತ್ಕೊಂಡು. ಓದಿಸಿ ಆಕಿಗೆ ವಾಕಿಂಗ್ ಮಾಡಿಸಿ ಬಂದು ಕಸ ಗುಡಿಸಿ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಚಹಾ ಕೆಟ್ಟಾರ ನೋಡ್ರಿ. ನಾ ಇಟ್ಟಿಲ್ಲ, ನಮ್ಮ ನವ್ಯಾರ ಅಪ್ಪ ಇಟ್ಟಾರ ಚಹಾ ಕುದಿಯಾಗತ್ತೈತಿ. ಈಗ ಒಂದು ಸ್ವಲ್ಪ ಚಹಾ ಕುಡಿದು ಕಡ್ಲಿಕಾಳು ನೆನೆ ಹಾಕಿದ್ವಿ ನೋಡ್ರಿ. ಮೊನ್ನೆ ಕಡ್ಲಿಕಾಳು ನೆನೆ ಹಾಕಿದ್ದೆ, ತೊಳೆದು ನಿನ್ನೆ ಕಡ್ಲಿಕಾಳು ನೆನೆ ಹಾಕಿ ತೊಳೆದು ಇಟ್ಟಿದ್ದೆ. ರಾತ್ರಿ ಕಟ್ಟಿಟ್ಟಿನಿ. ಇವತ್ತು ಬೆಳಿಗ್ಗೆ ಮಾಡ್ಬೇಕು ಅಂದ್ಕೊಂಡೆ. ಹಂಗೆ ಮನೆ ಕ್ಲೀನಿಂಗು ಪೂಜೆ ಇದಾಯಿತು. ಮಧ್ಯಾಹ್ನ ಮಾಡ್ಬೇಕಂದೆ, ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈಗ ಮಾಡ್ತೀನಿ. ಮಾಡಿ ಅನ್ನ ಸಾಂಬಾರು ತಿನ್ಬೇಕು ರಾತ್ರಿಗೆ ಅಡುಗೆ. ಆಮೇಲೆ ನಾನು ರೆಸಿಪಿ ಶೇರ್ ಮಾಡ್ತಿರ್ತೀನಲ್ಲ, ಕೆಲವೊಬ್ರು ನೋಡ್ತಾರೆ, ಕೆಲವೊಬ್ರು ಗೊತ್ತಿದ್ದವರು ಸ್ಕಿಪ್ ಮಾಡ್ತಾರೆ. ಬಟ್ ವೀಣಾ ಕುಮಾರ್ ಅನ್ನೋರು ಕಮೆಂಟ್ ಮಾಡಿ ಕೇಳಿದ್ರು, ರೈಸ್ ಐಟಮ್ಸ್ ಎಲ್ಲ ರೆಸಿಪಿ ಶೇರ್ ಮಾಡ್ಕೊಳ್ರಿ ಅಂತಂದು. ಮೊನ್ನೆ ಟೊಮೆಟೊ ಬಾತ್ ರೆಸಿಪಿ ಶೇರ್ ಮಾಡಿದ್ನಲ್ಲ, ಅವರು ಫೀಡ್ಬ್ಯಾಕ್ ಕೊಟ್ರೆ. ಅವರು ಮಾಡಿದ್ರಂತ ಟೊಮೆಟೊ ಬಾತು ನಾನು ಮಾಡಿರೋ ಥರ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿದ್ರು. ಖುಷಿ ಆಯಿತು. ಈ ರೀತಿ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ, ಮಾಡಿ ಕಮೆಂಟ್ ಮಾಡ್ಯಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ನಾನೊಂದು ಟಿಪ್ಸ್ ಹೇಳಿದ್ದೆ ಮನಿ ಸೇವಿಂಗ್ಸಿಗೆ. ಪರ್ಸಲ್ಲಿ 5 ಲವಂಗ ಅಥವಾ 3 ಲವಂಗ ಹಾಕಿಟ್ರೆ ಮನಿ ಸೇವಿಂಗ್ಸ್ ಆಗ್ತಾ ಹೋಗುತ್ತಾ ಅಂತಂದು ಹೇಳಿದ್ದೆ. ಅದನ್ನು ಎಷ್ಟು ಜನ ಫಾಲೋ ಮಾಡಿದಿರೋ ಏನೋ ಗೊತ್ತಿಲ್ಲ. ಯಾರಾದರೂ ಫಾಲೋ ಮಾಡಿದರೆ ನಿಮ್ದೇನಾದರೂ ಮನಿ ಸೇವಿಂಗ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಪರ್ಸಲ್ಲಿ ಲವಂಗ ಹಾಕಿ ಎಷ್ಟೊಂದು ದುಡ್ಡು ಸೇವಿಂಗ್ಸ್ ಮಾಡಿದೆ. ಅದೇ ಸೇವಿಂಗ್ಸಲ್ಲಿ ಇದು ಮಾಂಗಲ್ಯ ಚೈನ ತೊಗೊಳಕ್ಕೆ ಒಂದಿಷ್ಟು ದುಡ್ಡು ನಾನೇ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದು ನಮ್ಮ ಮನೆಯವ್ರು ಹಾಕಿದ್ರು. ಹಂಗೆ ಲವಂಗ ತುಂಬ ಒಳ್ಳೆಯದು. ಏಲಕ್ಕಿನೂ ಹಾಕ್ಬೋದು ಅಂತಾರೆ, ಬಟ್ ನಾನು ಬರೀ ಲವಂಗನ ಹಾಕಿದ್ದೆ. ಒಳ್ಳೆಯದು. ನಾವು ಪರ್ಸಲ್ಲಿ ನಾವು ದುಡ್ಡು ಇಡ್ತೀವಲ್ಲ ಪರ್ಸಲ್ಲಿ, ಆ ಪರ್ಸಲ್ಲಿ ಒಂದು 5 ಲವಂಗ ಇಟ್ಟರೆ ಏನು ತಪ್ಪಾಗುತ್ತೆ ಹೇಳ್ರಿ. ನಂಬಿಕೆ ಇಟ್ಟು ಮಾಡಿದ್ರೆ ಹಾಗೆ ಆಕೈತಿ. ಮಾಡಿ ನೋಡಿರಿ, ಟ್ರೈ ಮಾಡಿರಿ. ನಾನು ಭಾಳ ದಿವಸದಿಂದನೇ ಹೇಳ್ಕೊತ ಬಂದೀನಿ. ಯಾರಾದರೂ ಆ ರೀತಿ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಿಮ್ಗೆ ವರ್ಕ್ ಆಗೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ನಾವು ರೆಮಿಡಿ ಮಾಡಾಕತ್ತೀವಂದ್ರೆ ಅದ್ರ ಮೇಲೆ ನಂಬಿಕೆ ಇರ್ಬೇಕು ಅಷ್ಟೇ. ನಂಬಿಕೆ ಇಟ್ಟು ಮಾಡಿದ್ರೆ ಹಾಗೆ ಆಕೈತಿ. ನಾನು ಈಗ ಮತ್ತು ಇದನ್ನು ಚೈನಿಗೆ ಒಂದು 50,000 ರೂಪಾಯಿ ಹಾಕಿದ್ದೆ ನನ್ನ ಕೈಯಿಂದ. ಅದು ಇದಕ್ಕೆ ಹಾಕಿದ ಮೇಲೆ ಮತ್ತು ದುಡ್ಡು ಎಷ್ಟು ಸೇವಿಂಗ್ಸ್ ಆಗೈತಿ ಏನು ಅಂತ ನಾನು ಈಗ ಹೇಳೋಂಗಿಲ್ಲ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಅದನ್ನು ಏನಾದರೂ ತೊಗೊಂಡಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಗೋಲ್ಡ್ ತೊಗೊಳೋಷ್ಟು ಇದಿಲ್ಲ, ಯಾಕಂದ್ರೆ
ಮೋದಿಯವರ ಹೇಳ್ಯಾರ 1 ವರ್ಷದ ಮಟ್ಟ ಇದನ್ನು ತೊಗೋಬೇಡ್ರಿ ಗೋಲ್ಡ್ ಅಂತಂದು. ಹಾಗಾಗಿ ಈ ವರ್ಷ ತೊಗೊಳಂಗಿಲ್ಲ, ಏನು ಸೇವಿಂಗ್ಸ್ ಮಾಡಿದ್ದು ಮಕ್ಕಳೇ ಮುಂದಿನ ವರ್ಷ ತೊಗೋಬೇಕು. ನೋಡೋಣ ಏನೇನು ತೊಗೊತೀನಿ, ಎಷ್ಟು ಸೇವಿಂಗ್ಸ್ ಆಗೈತಿ ಅದೆಲ್ಲ ಮುಂದಿನ ವರ್ಷ ಶೇರ್ ಮಾಡ್ತೀನಿ. ಇದೊಂದು ವರ್ಷ ಹೋಗಲಿ. ರೇಟನ್ನು ಕೂಡ ಜಾಸ್ತಿ ಐತಿ ಗೋಲ್ಡ್ ರೇಟು. ಅದು ಕಡಿಮೆ ಆಯ್ತಂದ್ರೆ ಹೋಗಿ ತೊಗೊಂಬರೋದು ಬೆಸ್ಟ್. ಇದನ್ನು ತೊಗೊಂಡ ಭಾಳ ದುಬಾರಿ ಇತ್ತು, ಆದ್ರೂ ಅವಶ್ಯಕತೆ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನ ಯಾಕೆ ತೊಗೊಂಡ್ರಿ ಏನು ಅಂತ ಒಬ್ಬರೇ ಕೇಳಿದ್ರು, ಬಟ್ ನಾನು ಇವಾಗಲೇ ಶೇರ್ ಮಾಡಿಲ್ಲ. ಒಂದು ಟೈಮ್ ಬರುತ್ತೆ, ನಾನು ಇದನ್ನ ಯಾಕೆ ತೊಗೊಂಡಿನಿ ಅಂತ ಹೇಳಕ್ಕೆ ಒಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಶೇರ್ ಮಾಡ್ಕೊತೀನಿ. ಅಲ್ಲಿ ಮಟ್ಟ ನಾವು ಶೇರ್ ಮಾಡ್ಕೊಳಂಗಿಲ್ಲ ಅದನ್ನು. ಇಷ್ಟ ನೋಡಿರಿ. ಈಗ ಚಹಾ ಕುಡಿತೀವಿ, ಚಹಾ ಕುಡಿದು ಅಡುಗೆ ಮಾಡ್ತೀನಿ. ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಮ್ಮ ನವ್ಯ ಅಲ್ಲಿ ಕುಂತೈತೆ ನೋಡ್ರಿ. ನವ್ಯ ಸುಸ್ತಾದ್ಯಾ? ವಾಕಿಂಗ್ ಮಾಡಿ. ಮೊನ್ನೆ ಶನಿವಾರ ಮಾಡಿಸಿದೆ, ಸಂಡೇ ಮಾಡಿಸ್ಬೇಕಂದ್ರೆ ಮಳೆ ಬಂದುಬಿಡ್ತು ಸಾಯಂಕಾಲ. ಮತ್ತು ನಾನು ಶಾಪಿಂಗ್ ಹೋಗಿದ್ದೆ, ನಿನ್ನೆನೂ ಮಾಡಿಸಿದೆ, ಇವತ್ತೂ ಮಾಡಿಸಿದೆ. ನೋಡೋಣ, ದಿನಾನು ಹಿಂಗೆ ಮಳೆ ಬರಲಿಲ್ಲ ಅಂದ್ರೆ ಮಾಡಿಸ್ಬೋದು. ಇಲ್ಲಿ ಒಳಗೆ ಹತ್ತಾಗತ್ತೆ ನೋಡ್ರಿ. ಒಳಗೆ ಮಾಡಿಸ್ತೀನಿ, ಬಟ್ ಹೊರಗಡೆ ಮಾಡಿಸ್ದಂಗೆ ಒಳಗೆ ಮಾಡಿಸೋಕ್ಕಾಗಂಗಿಲ್ಲ. ವಾಕಿಂಗು ಫ್ರೀ ಆಗಿಬಿಟ್ಟು ಓಡಾಡ್ಸೋಕ್ಕಾಗಲ್ಲ. ಅದಕ್ಕೆ ಚಹಾ ಕುದ್ದೈತಿ, ಆಫ್ ಮಾಡ್ತೀನಿ. ಮತ್ತು ಕುದ್ದು ಸ್ವಲ್ಪ ನಮಿತಾ ಬಾ, ಚಹಾ ಆಯ್ತು. ಆಕಿಗೆ ಓದಿಸಿದೆ, ಓದೋ ಮಟ್ಟ ಬಿಟ್ಟಿಲ್ಲ ಇವತ್ತು. ಫಸ್ಟ್ ನನಗೆ ಓದಿ ಒಪ್ಪಿಸಿ ಬರ್ತೋಸ, ಆಮೇಲೆ ನಿಂದು ಏನು ಹೋಮ್ವರ್ಕ್ ಐತೆ ಅದನ್ನು ಮಾಡ್ಕೊ ಅಂತಂದು ಹೇಳಿದೆ. ಕನ್ನಡ ನಿನ್ನೆ ಬರೀ ರೀಡಿಂಗ್ ಮಾಡಿದ್ಲು ಲೆಸನ್ನು. ಇವತ್ತು ಕ್ವಶನ್ ಆನ್ಸರು. ಭಾಳ ಟೈಮ್ ತೊಗೊತಾಳೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಆದರೂ ಪರವಾಗಿಲ್ಲ, ಮಾಡ್ತಾಳೆ. ಮುಂದೆ ಇವತ್ತು ಇಷ್ಟು ಮಾಡ್ಯಾಳೆ, ನಾಳೆ ಇನ್ನೂ ಜಾಸ್ತಿ ಮಾಡ್ತಾಳೆ ಅಂತ ಒಂದು ಹೋಪ್ ಇಟ್ಕೊಂಡಿನಿ ನಾನು. ನೋಡೋಣ ಏನೇನು ಆಕೈತಿ. ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಮಿಕ್ಕಿದ್ದು ಆಕಿಗೆ ಬಿಟ್ಟು ಕೊಟ್ಟಿದ್ದು. ಈಗ ಹೋಮ್ವರ್ಕ್ ಬರೆಯಕತ್ತಾಳ. ಹೋಮ್ವರ್ಕ್ ಮುಗಿಸಿ ಅದು ಒಂದು ಇಂಗ್ಲೀಷ್ ಸ್ಟೋರಿ ಟೆಲ್ಲಿಂಗ್ ಬರಿಬೇಕಂತ. ಆಕಿನ ಹೇಳ್ಬೇಕು, ಬರೀಬೇಕು. ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಾನು ಹೇಳ್ಕೊಡ್ತೀನಿ. ಗೂಗಲ್ನ ಸರ್ಚ್ ಮಾಡಿ ನೋಡ್ತೀನಿ ಅಂತ ಬಂದಿದ್ಲು. ಯಾವತ್ತು ನಾವು ಓದಬೇಕಾದ್ರೆ ಮೊಬೈಲ್ ಇದ್ದಿದ್ದಿಲ್ಲ, ಗೂಗಲ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಏನಾದ್ರು ಹೋಮ್ವರ್ಕ್ ಕೊಟ್ರೆ ನಾವೇ ಮಾಡ್ಕೊಂಡು ಹೋಗ್ತಿದ್ವಿ. ಇವರು ಹೋಮ್ವರ್ಕ್ ಕೊಟ್ಟರು ಅಂತಂದ್ರೆ ಸಾಕು, ಚಾಟ್ GPT, ಗೂಗಲ್. ಗೋನ್ ಹಾಕಕತ್ತಾಣ, ಹೇಳಾಕತ್ತೀನಿ, ಗೋನ್ ಹಾಕಕತ್ತ. ಸಾಧ್ಯವಾದಷ್ಟು ತಾವೇ ಪ್ರಯತ್ನ ಮಾಡಬೇಕು ಹೋಮ್ವರ್ಕ್ ಮಾಡೋಕ್ಕೆ. ಬಂದಿಲ್ಲ ಅಂದ್ರೆ ಏನಾದ್ರು ತಪ್ಪಾದ್ರೆ ಮಾತ್ರ ಗೂಗಲ್ ಸರ್ಚ್ ಮಾಡ್ಬೋದು. ಈಗ ಹಂಗಿಲ್ಲ, ಫಸ್ಟ್ಗೆ ಓಂ ಪ್ರಥಮ ಮಾಡ್ತಾ ಅನ್ಸ. ಅದಕ್ಕೆ ನಾನು ಕೊಟ್ಟಿಲ್ಲ ಮೊಬೈಲ್, ಅವಾಯ್ಡ್ ಮಾಡೀನಿ ಇವತ್ತು. ಆಕೇನಾದರೂ ಅದನ್ನ ಬರೆಯೋಕೆ ನಿಂತಲು ಅಂದರೆ ಕೂತ್ಕೊಂಡು ನಾನೇ ಹೇಳ್ಕೊಡ್ತೀನಿ. ಬರೀ ಅದನ್ನೇ ಕೊಟ್ರೆ ಆಗಂಗಿಲ್ಲ. ಮೊಬೈಲ್ ಕೊಟ್ರೆ ತಲೆ ಯಾವಾಗ ಉಪಯೋಗಿಸ್ಬೇಕು ಇವರು? ಬರೀ ಗೂಗಲ್ ಸರ್ಚ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಚಹಾ ಕುಡಿತೀನಿ, ಹೇಳ್ಕೊಂತ ನಿಂತ್ರಾಗ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್. ನೋಡಿರಿ, ಈಗ ಸಾಂಬಾರಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಂದು 3, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊಬ್ಬರಿನ ಹೆರ್ಚಿಟ್ಕೊಂಡಿನಿ. 2 ಆಲೂಗಡ್ಡೆ ತೊಗೊಂಡಿನಿ, ಮತ್ತು ಕೊತ್ತಂಬರಿ, ಕರಿಬೇವು ಮಾಡಬೇಕೀಗ. ತರಕಾರಿ ಖಾಲಿ ಆಗಿತ್ತು, ಹೋದ ವಾರ ತೊಗೊಂಬಂದಿದ್ದೆ, ಆಲೇ ಖಾಲಿ ಆಗಿಬಿಡ್ತು. ಒಂದೊಂದು ವಾರಕ್ಕೆ ಒಂದೊಂದು ಸಲ ಹೋಗ್ಬೇಕು ನೋಡಿರಿ ತರಕಾರಿ ತರಕ್ಕೆ. ಶುಂಠಿದು ನೀರಾಗ ನೆನೆ ಇಡಬೇಕು. ನೆನೆ ಇಟ್ಟು ಸ್ವಚ್ಛಾಗಿ ತೊಳೆದು ಇಟ್ಕೋಬೇಕನ್ನ. ಕಾಳು ತೊಳೆದು ಸೋಸಿಟ್ಟಿನಿ. ಇಲ್ಲಿ ತರಕಾರಿ ಏನೇನು ತೊಗೊಂಬಂದೆ ಅಂತಂದ್ರೆ ಹೋದ ವಾರ ತೊಗೊಂಬಂದಿದ್ದೆ, ಮತ್ತು ಈ ವಾರನ ಒಂದು 3 ಪೇರ್ಲೆ ಹಣ್ಣು, ಆಮೇಲೆ 4 ಭಾಳ ಚಲೋ ಇದ್ವು ಇವು, ಅದಕ್ಕೆ ಇವನ್ನ ತೊಗೊಂಬಂದಿನಿ. ಈ ಸಲನೂ ಬಾಳೆಹಣ್ಣು ತೊಗೊಂಬಂದೆ. ಆಮೇಲೆ ಇದು 4 ಆರೆಂಜು, ಸ್ವಲ್ಪ ಪುದೀನ ಸೊಪ್ಪು ಖಾಲಿಯಾಗಿತ್ತು, ಪುದೀನ ಸೊಪ್ಪು ತಂದೆ. ಕ್ಯಾರೆಟು ಮೇನ್ ನಾಳೆ ಬೆಳಗ್ಗೆ ಬೇಕಾಗಿರೋದು ಕ್ಯಾರೆಟು, ಬೀನ್ಸು ಬೇಕಾಗಿತ್ತು. ಬೀನ್ಸ್ ಖಾಲಿಯಾಗಿದ್ವು. ಸ್ವಲ್ಪ ತಂದಿದ್ದೆ ಹೋದ ವಾರ, ಖಾಲಿ ಆಗಿಬಿಡ್ತು. 2 ಕ್ಯಾಪ್ಸಿಕಮ್ ತಂದೀನಿ. ಆಮೇಲೆ ಸೌತೆಕಾಯಿ, ಮೂಲಂಗಿ, ಹಸಿಮೆಣ್ಸಿನ್ಕಾಯಿ ಅಂತೂ ಒಂದೂ ಇರಲಿಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಮೇನ್ ಬೇಕಾಗಿತ್ತು. ಈಗ ಶುಂಠಿ ತೊಗೊಂಬಂದೆ. ಇಷ್ಟೆಲ್ಲ ತೊಗೊಂಬಂದೆ ನೋಡಿರಿ. ಏನಮ್ಮ ನವ್ಯನ ವೀಡಿಯೋದಾಗ ಜಾಸ್ತಿ ತೋರಿಸ್ಲಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಹಾಕ್ತಾರೆ ಸಿಸ್ಟರ್. ನವ್ಯಾಗೋಸ್ಕರ ವಿಡಿಯೋ ನೋಡ್ತೀನಿ, ನವ್ಯನ ಜಾಸ್ತಿ ತೋರಿಸಿಲ್ಲ ಅಂತ ಕಮೆಂಟ್ ಹಾಕಿದ್ರೆ ಮೊನ್ನೆ. ಓನಮ್ಮ ಪಟಾಕಿ ಟಬ್ಬು ಅಂದು ಪಾಪ ನಡಗಿದ್ಲು. ನಡಿಗೆ ಸುಮ್ಮನೆ ಕೂತ್ಕೊಂಡ್ಲ. ಏನು ಹಾರಿಸ್ತಾರೆ, ಹಬ್ಬ ಅನ್ನಲ್ಲ, ಹುಣ್ಣಿಮೆ ಅನ್ನಲ್ಲ, ಇಡೀ ಭೂಮಿನ ಗಡಗಡ ನಡಗಬೇಕು ಹಂಗೆ ಡಬ್ಬ ಅಂತವ್ರು. ಅಟ್ಟಂಬಂಬ ಅಂತಾರಲ್ಲ ಅಂಥವು ಹಾಕ್ಯಾರ. ಓಕೆ.
ನವ್ಯ ಇಲ್ಲದ ತೋರ್ಸಿನಿ ನೋಡ್ರಿ. ನವ್ಯ ಸುಮ್ಮನೆ ಕುಂತೈತಿ, ವಾಕಿಂಗ್ ಮಾಡ್ತೈತಲ್ಲ ಸುಸ್ತಾಗೈತಿ. ಆಮೇಲೆ ಒಂಚೂರು ಎಕ್ಸಸೈಸು ಮಾಡಿಸಿದೆ ನಮಿತಾಗ ಓದಿಸ್ಬೇಕಾದ್ರೆ. ಅದಕ್ಕೆ ಸುಸ್ತಾಗ್ಯಾವ ಅದಿಲ್ಲ, ಸುಸ್ತಾಗಿದೆ ಅದಿಲ್ಲ. ಇವನ್ನೆಲ್ಲ ತೆಗೆದು ಇಡ್ತಾರೆ ಈಗ ಅವರು. ನಾನು ಸಾಂಬಾರನ್ನ ಮಾಡಬೇಕು, ಟೈಮ್ ಆಯ್ತು. ಅಲ್ಲಿ ಬೇರೆ ಹೋದ್ನೆ ತರಕ್ಕೆ ಇದನ್ನು ರುಬ್ಬಿ ಒಗ್ಗರಣೆ ಕೊಟ್ರೆ ಸಾರು ರೆಡಿ ಆಕೈತಿ. 2 ಕುಕ್ಕರ್ನೇ ಮಾಡಿಬಿಡ್ತೀನಿ ಲಗುಲು. ಒಂದು ಕುಕ್ಕರ್ನೇ ಮಾಡಿದ್ರೆ ಲೇಟ್ ಆಕೈತಿ. ಅದಕ್ಕೆ ಒಂದು ಕುಕ್ಕರ್ನಾಗ ಅನ್ನ ಮಾಡ್ತೀನಿ, ಒಂದು ಕುಕ್ಕರ್ನಾಗ ಸಾರು ಮಾಡ್ತೀನಿ. ಈಗ ನೋಡಿರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಮಸಾಲೆ ರುಬ್ಬಕ್ಕೆ ಹಾಕ್ಕೊಳಕತ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕ್ಕೊಂಡಿನಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊತೀನಿ. ಈಗ ಅದೆಲ್ಲ ಹಾಕಿದ ಮೇಲೆ ಒಂದು 2 ಪೀಸ್ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಜೀರಿಗೆ ಹಾಕ್ಕೊಂಡು ರುಬ್ಬಾಕತ್ತೀನಿ. ಚೆನ್ನಾಗಿ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಹಾಕಿ ಚೆನ್ನಾಗಿ ರುಬ್ಕೊಂಬಂದೆ. ರುಬ್ಬಿದಾದಮೇಲೆ ಈಗ ನೋಡಿರಿ ಕಡಾಳ್ಗಿಗೆ ಒಂದು 2 ರಿಂದ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕಾಗುತ್ತೆ. ನೋಡಿರಿ ಈಗ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕಿದೆ. ಒಂದೇ ಒಂದು ಪೀಸು ಚಕ್ಕೆ, 1 ಲವಂಗ ಮಾತ್ರ ಹಾಕ್ಕೊಂಡಿನಿ. 2 ಚಿಕ್ಕದು ಪಲಾವ್ ಎಲೆನ ಹಾಕ್ಕೊಂಡಿನಿ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ತೀರಾ ಚಿಕ್ಕದು ಅಲ್ಲ, ತೀರಾ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿದ್ದೆ ಆಲೂಗಡ್ಡೆನ. ಈಗ ಒಂದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿದರೆ ಸ್ವಲ್ಪ ಚೆನ್ನಾಗಿ ರುಚಿಯಾಗಿ ಬರ್ತೈತಿ ಅಂತ ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಕಾಳು ಅಂದರೆ ಕಡಲೆಕಾಳು ನೆನೆಸಿ ಮೊಳಕೆ ಬರೆಸಿರುವಂಥದ್ದು ಹಾಕಿ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಾಕತ್ತೀನಿ. ಅದೆಲ್ಲ ಫ್ರೈ ಮಾಡಿದ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಒಂದು 2.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ, ಕಲ್ಲುಪ್ಪು. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ 1 ರಿಂದ 1.5 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದೇ 1 ಸ್ಪೂನಷ್ಟು ಗರಂ ಮಸಾಲ, ಒಂದು 2 ರಿಂದ 3 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿನಿ. ಸಾಂಬಾರು ಮಾತ್ರ ಈ ಹದವಾಗಿ ಈ ಅಳತೆಯಲ್ಲಿ ಹಾಕಿ ಮಾಡಿದ್ರೆ ಸಾಂಬಾರು ಸಖತ್ತಾಗಿರುತ್ತೆ. ಚಿಕನ್ ಸಾಂಬಾರು ಇದ್ರ ಮುಂದೆ ಏನೂ ಅಲ್ಲ ಅಂತಂದು ಹೇಳ್ಬೋದು. ಡ್ರೈ ಪೌಡ್ರ್ ಎಲ್ಲ ಹಾಕಿ ಫ್ರೈ ಮಾಡಿದಾದಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ಎಲ್ಲನೂ ನೀಟಾಗಿ ಹಾಕ್ಕೊಳಕತ್ತೀನಿ ಇದು ಮಿಕ್ಸಿಯಿಂದ. ಡ್ರೈ ಪೌಡ್ರು ಈ ರೀತಿ ಫ್ರೈ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಸಾಂಬಾರ್ದು. ಹಾಗಾಗಿ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಘಮ ಬರುತ್ತೆ. ಆವಾಗ ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದೆ. ಅದಾದಮೇಲೆ ಈಗ 1 ರಿಂದ ಅಂದರೆ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿತ್ತು ಸಾಂಬಾರು. ರಾತ್ರಿನೇ ಎಷ್ಟೊಂಡ ಖಾಲಿ ಆಗಿಬಿಡ್ತು. ಬೆಳಿಗ್ಗೆ ಒಂದು ಸ್ವಲ್ಪ ಮಿಕ್ಕಿತ್ತು. ನಾನು 2 ಟೈಮ್ ಆಗೋಷ್ಟೇ ಮಾಡ್ತೀನಿ ಸಾಂಬಾರು. ಪದೇ ಮಾಡ್ಕೊತ ಕುಂದ್ರಕ್ಕೆ ಮನಸ್ಸು ಆಗಂಗಿಲ್ಲ. ಒಂದು ಸಲ ಮಾಡಿದರೆ ಒಂದು 2 ಟೈಮಿಗೆ ಆಗೋ ಅಷ್ಟು ಸಾಂಬಾರು ಮಾಡ್ಕೊಂಬಿಡ್ತೀನಿ. ನೋಡಿರಿ ಆವಾಗಲೇ 2 ಗ್ಲಾಸ್ ಹಾಕಿದ್ದೆ. ಈಗ ಮ್ಯಾಗ ಮತ್ತೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಒಂದು ಕುದಿ ಬಂತು ಸಾಂಬಾರು. ಒಂದು ಕುದಿ ಬಂದಮೇಲೆ ಮುಚ್ತಾ ಇದ್ದೀನಿ ಮುಚ್ಚಳನ ಕುಕ್ಕರ್ದು. ಇಲ್ಲಾಂದರೆ ಮುಂಚೆನೂ ಕೂಡ ಮುಚ್ಬೋದು, ಅದಕ್ಕೇನೂ ಇಲ್ಲ. ಅದು ಒಂದು 2 ರಿಂದ 3 ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ಸಾರು ಸಖತ್ತಾಗಿರುತ್ತೆ. ಆಲೂಗಡ್ಡೆ ಮತ್ತು ಕಡಲೆಕಾಳು ಚೆನ್ನಾಗಿ ಬೆಂದಿರ್ತಾವೆ. ಆ ಸಾಂಬಾರನ್ನ ನಾನು ಮುಚ್ಚಳ ಮುಚ್ಚಿಟ್ಟು ಈಗ ಅಕ್ಕಿನ ನೆನೆ ಇಟ್ಟಿದ್ದೆ, ತೊಳೆದಿದ್ದಿಲ್ಲ. ಹಾಗಾಗಿ ಅಕ್ಕಿನ ತೊಳೆದ್ಬಿಟ್ಟು ಈಗ ಅದಕ್ಕೆ ಅನ್ನಕ್ಕೆ ಉಪ್ಪು ಹಾಕಿ ಅನ್ನಕ್ಕೆ ಇಡಾಕತ್ತೀನಿ. ನೋಡ್ಬೋದು ಕುಕ್ಕರಲ್ಲಿ ನೀರು ಇದು ಅಕ್ಕಿನ ನೆನೆಸಿಟ್ಬಿಟ್ಟು ಅನ್ನ ಮಾಡೋದ್ರಿಂದ ಸಾಫ್ಟಾಗಿ ಮತ್ತು ಉದುರಾಗಿ ಬರುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಪ್ರತಿ ಸಲನೂ ಹೇಳ್ತಾನೆ ಇರ್ತೀನಿ, ರೈಸ್ ನೆನೆಸಿಟ್ಬಿಟ್ಟು ಅನ್ನ ಮಾಡೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದಂತ. ಹಾಗೆ ಡೈರೆಕ್ಟ್ ನಾವು ಅಕ್ಕಿ ತೊಳೆದು ರೈಸ್ ಮಾಡೋದ್ರಿಂದ ಕುಕ್ಕರಲ್ಲಿ ಅನ್ನ ಬೆಂದಿರೋದಿಲ್ಲಂತ, ಅದು ಸೀಳಿರ್ತೈತಂತ ಅಷ್ಟೇ. ಅದಕ್ಕೆ ಕುಕ್ಕರಲ್ಲೇ ನಾವು ಈಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಕುಕ್ಕರಲ್ಲಿ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀವಿ. ಹಾಗಾಗಿ ಕುಕ್ಕರ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂದಾಗ ನೆನೆಸ್ಬಿಟ್ಟು ಮಾಡಿದರೆ ಒಳ್ಳೆಯದು ಹೆಲ್ತಿಗೆ ಅಂತಂದು ಹೇಳ್ತಾರೆ. ಹಂಗಾಗಿ ನೆನೆಸ್ಬಿಟ್ಟು ಮಾಡಿರಿ ನೀವು ಕೂಡ ರೈಸ್ನ. ಈಗ ನೋಡಿರಿ ಎಲ್ಲನೂ ಕಟ್ಟೆನ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ಇದನ್ನು ಶುಂಠಿ ತೊಗೊಂಬಂದಿದ್ನಲ್ಲ, ಆ ಶುಂಠಿನ ನೀರಲ್ಲಿ ನೆನೆ ಇಟ್ಟಿದ್ದೆ ಒಂದು 10 ನಿಮಿಷ. ಅದಾದಮೇಲೆ ಈಗ ಅದನ್ನ ತೊಳೆಯಾಗತ್ತೀನಿ. ಮಣ್ಣು ನೋಡಿರಿ ಎಷ್ಟಿತ್ತು, ಹಾಗೆ ಇಟ್ಬಿಟ್ಟಿದ್ರು, ತೊಳೆದು ಇಟ್ಟಿದ್ದಿಲ್ಲ ಅಲ್ಲಿ. ಹಾಗಾಗಿ ನಾನೀಗ ಅದನ್ನು ಸ್ವಚ್ಛಗೆ ತೊಳೆದು
ಸಪ್ರೇಟ್ ನೀರೆಲ್ಲ ತೆಗೆದು ಒರೆಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಬಿಟ್ಟು ನಾವು ಫ್ರಿಜ್ನಾಗ ಇಟ್ಕೊಂಡ್ರೆ ಒಂದು 15 ದಿವ್ಸದ ಮಟ್ಟ ನಮ್ಗೆ ಶುಂಠಿದು ಚಿಂತಿರಲ್ಲ. ಇಷ್ಟು ತಂದೀನಿ, ಒಂದು 15 ದಿವಸ ಆಗುತ್ತೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮಾಡಿದರೆ ಟೊಮೆಟೊ ಬಾತು, ಪಲಾವು ಈ ಥರದಕ್ಕೆ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಸಾಕಾಗುತ್ತೆ. ಒಂದು 2 ವಾರ ಬರ್ತೈತಿ ಇದು. ಈಗ ನೋಡಿರಿ, ಕಾಟನ್ ಬಟ್ಟೆಯಲ್ಲಿ ಒರೆಸಾಕತ್ತೀನಿ. ಎಲ್ಲ ಸ್ವಚ್ಛಗೆ ತೊಳೆದು 2 ಸಲ ತೊಳೆದೆ. 2 ಸಲ ತೊಳೆದು ಈ ರೀತಿ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೈತಿ, ಏನೂ ಆಗೋಲ್ಲ. ಆಮೇಲೆ ನಾವು ಅಡುಗೆ ಮಾಡ್ತಿರ್ತೀವಲ್ಲ, ಬೆಳಿಗ್ಗೆ ಬೇಗ ಎದ್ದು ಅವಸರದಲ್ಲಿ ಅಡುಗೆ ಮಾಡ್ತಿರ್ತೀವಿ, ಆವಾಗ ತೊಳ್ಕೊತ ಕುಂದ್ರಕ್ಕೂ ಟೈಮ್ ಹಿಡಿದು ಬಿಡ್ತೈತಿ. ಹಿಂಗೆ ಫ್ರೀ ಟೈಮಲ್ಲಿ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋಕೆ ಯೂಸ್ ಮಾಡ್ಕೊಳಕ್ಕೆ ಬೇಗ ಯೂಸ್ ಮಾಡ್ಕೋಬೋದು. ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡ್ಬೋದು. ಈಗ ಅದಾದಮೇಲೆ ಮತ್ತಿನ್ನು ಬೆಳಿಗ್ಗೆ ಏನು ಎಲ್ಲ ಮಸಾಲೆ ಐಟಮ್ಗಳನ್ನು ಹಾಕ್ಕೊಂಡು ಕುಂದ್ರಕ್ಕಾಗಲ್ಲ, ರಾತ್ರಿಯೇ ಹಾಕ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು 3ರಿಂದ 4 ಈ ಕಪ್ಪು, ಸ್ಟೀಲಿನ ಕಪ್ಪು ತೊಳೆದಿದ್ವಿ. ಹಾಗಾಗಿ ತೊಳಿಲಾರದನ್ನು ತೊಳ್ಯಾಕಿಟ್ರಾಯ್ತು ಅಂತ ಹೇಳಿಬಿಟ್ಟು ಈಗ ಅದನ್ನು 2 ತೆಗೆದು ತೊಳ್ಯಾಕಿಟ್ಟೆ. ಇನ್ನೆರಡು ಇದ್ವಲ್ಲ, ಅದರಲ್ಲಿ ಅರಿಶಿನ ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಇಟ್ಕೊಳಕತ್ತೀನಿ. ರಾತ್ರಿನೇ ಹಾಕಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ಗುಟ್ಲೆ ಅಡುಗೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಬೆಳಿಗ್ಗೆ ಇವನ್ನೆಲ್ಲ ಹಾಕ್ಕೊತ ನಿಂತ್ಕೊಂಡ್ವಿ ಅಂತಂದ್ರೆ, ಫಿಲ್ ಮಾಡ್ಕೊತ ನಿಂತ್ರೆ ಟೈಮ್ ಆಗಿಬಿಡ್ತೈತಿ. ಹಾಗಾಗಿ ನೋಡಿರಿ, ಇದು ಕಲರು ಕೂಡ ಚೆನ್ನಾಗೈತಿ, ಅಚ್ಚ ಖಾರದ ಪುಡಿ, ಮತ್ತು ಟೇಸ್ಟೂ ಐತಿ. ತೀರ ಅಷ್ಟು ಸಪ್ಪನೇ ಇಲ್ಲ, ಏನಿಲ್ಲ, ಖಾರ ಇರ್ತೈತಿ. ಚೆನ್ನಾಗೈತಿ ಈ ಬ್ರ್ಯಾಂಡ್ದು ಅಚ್ಚ ಖಾರದ ಪುಡಿ. ನಾವಂತೂ ಯಾವಾಗಾರ ಒಂದು ಸಲ MTR ತಂದಿರ್ತೀವಿ, ಬಟ್ ಅದು ಕಲರ್ ಇರಲ್ಲ, ಮತ್ತು ಖಾರನೂ ಕೂಡ ಅಷ್ಟು ಕಡಿಮೆನೇ ಇರ್ತೈತಿ. ನೋಡಿರಿ, ಈಗ ಸಾಂಬಾರು ರೆಡಿ ಆಯಿತು. ಹೆಂಗೆ ಬಂದೈತೆ ಅಂತ ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಮ್ಯಾಲೆಲ್ಲ ಎಣ್ಣೆ ತೇಲ್ಕೊಂಬಂದೈತಿ. ಸಖತ್ ರುಚಿಯಾಗಿರುತ್ತೆ. ಮುದ್ದೆ ಚೆನ್ನಾಗಿರ್ತೈತಿ, ದೋಸೆ ಚೆನ್ನಾಗಿರುತ್ತೆ, ಚಪಾತಿ ಗಟ್ಟಿ ಆದಮೇಲೆ ಚಪಾತಿ ಜೊತೆಗೂ ತಿನ್ಬೋದು, ಅನ್ನದ ಜೊತೆಗೆ ತಿನ್ಬೋದು, ಅನ್ನ ಚಪಾತಿ ಮತ್ತು ಪೂರಿ ಜೊತೆಗೂ ತಿನ್ಬೋದು. ಗಟ್ಟಿ ಮಾಡ್ಕೋಬೇಕು ಅವಾಗ ಒಂದು ಸ್ವಲ್ಪ. ಈಗ ನಾ ಅನ್ನಕ್ಕಂತೇಳಿ ಒಂಚೂರು ಈ ರೀತಿ ಒಂದು ಹದವಾಗಿ ಮಾಡ್ಕೊಂಡಿನಿ. ತೀರ ನೀರೂ ಇಲ್ಲ, ತೀರ ಗಟ್ಟಿನೂ ಇಲ್ಲ. ಹಾಗಾಗಿ ಚಮಚ ಬೇರೆ ತೊಗೊತೀನಿ ರೀ. ನೋಡಿರಿ, ತೋರಿಸ್ತೀನಿ ನಾನು ಎಷ್ಟು ಹದ ಐತಿ ಅಂತಂದು. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿರಿ, ಈಗ ಅನ್ನಕ್ಕೆ ಕರೆಕ್ಟ್ ಐತಿ. ಆರಿದ ಮೇಲೆ ಬೆಳಿಗ್ಗೆ ಇನ್ನೂ ಗಟ್ಟಿ ಆಕೈತಿ ಇದು. ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ನಾವ್ಯಾಗ ಊಟ ಮಾಡಿಸ್ತೀನಿ. ಈಗ ನೋಡಿರಿ, ಅನ್ನ ಹಾಕ್ಕೊಂಡಿನಿ, ಸಾಂಬಾರು ಹಾಕಾಕತ್ತೀನಿ. ತರಕಾರಿನ ಹಿಂಗೆ ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ. ಸಾರನ್ನ ಸೈಡಿಗೆ ಹಾಕ್ಕೊತೀನಿ, ಯಾಕಂದ್ರೆ ಪೂರ್ತಿ ಕಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಕಲಿಸ್ಕೊಂಡು ಕಲಿಸ್ತೀನಿ. ಆಕಿಗೆ ಬಿಸಿ ಇರುತ್ತೆ, ಸ್ವಲ್ಪ ಕಲಿಸ್ತೀನಿ. ತುಪ್ಪ ಹಾಕ್ಕೊತೀನಿ ಮ್ಯಾಗ ಒಂಚೂರು. ಒಂಚೂರು ತಿಂದು ಹೇಳ್ತೀನಿ ಹೆಂಗೆ ಬಂದೈತೆ ಅಂತೇಳಿ. ಬರೋವಲ್ದು ಬಿಸಿ ಐತಿ ಭಾಳ. ಮಸ್ತಾಗೈತಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿರಿ, ಮಾಡದೇ ಇರೋರು. ನೋಡಿರಿ, ಆಲೂಗಡ್ಡಿನೂ ಕುದ್ದೈತಿ, ಭಾಳ ಬಿಸಿ ಐತಿ ಅಪ್ಪ, ಮುಟ್ಟಕ್ಕಾಗಲ್ದು. ನೋಡಿರಿ, ಕಡ್ಲೆಕಾಳು ಕುದ್ದಾವ, 3 ವಿಜಲ್ ಕೂಗ್ಸೀನಿ. ಈಗ ನವ್ಯಾಗ ತಿನ್ನಿಸ್ತೀನಿ. ಫ್ರೆಂಡ್ಸ್ ನೋಡಿರಿ, ನವ್ಯ ಊಟ ಮಾಡೋಕೆ ರೆಡಿ ಆಗ್ಯಾಳ ಈಗ. ಹೊಟ್ಟೆ ಸಿಗ್ತಾವ, ಹೊಟ್ಟೆ ಸುಗಿತಾ, ನಿತ್ತಿನೂ ಐತಿ ಅದಿಲ್ಲ. ಹಾಂ, ನಿತ್ತಿನೂ ಐತಿ. ಅಮ್ಮ ಬಟಾಟಿ ಆಲೂಗಡ್ಡೆ ಚೆನ್ನಾಗೈತೆ. ಹಾಂ, ಸುಸ್ತಾಗ್ಬಿಟ್ಟಿಯೇನ? ಮತ್ತು ಅರ್ಧ ತಾಸಿನ ಮಾಡ್ಯಾವ ಹಿಂಗೆ, ಹೌದಿಲ್ಲ? ಹಾಂ, ದಿನ ಮಾಡ್ಬೇಕು ಹಂಗೆ, ಅಂದ್ರೆ ಹೊಟ್ಟೆ ಕರ್ಗತ್ತ. ಇಲ್ಲಾಂದ್ರೆ
ತಿನ್ನೋದು ಕುಂದ್ರೋದು ಮಾಡಿದ್ರೆ ಕುಂಬಳಕಾಯಿನಂತ ಹೊಟ್ಟಿ ಹೊತ್ಕೊಂಡು ಅಡ್ಡಾಡ್ಬೇಕಾಗತ್ತೆ. ಏನು ಕುಂಬಳಕಾಯಿ ಹಾಕೈತಿ ನೋಡು ಹೊಟ್ಟಿ. ಎತ್ ಕುಂದಿರ್ಬೇಕು ಹಂಗೆ ಆಟಗಳ್ಬಾರ್ದು. ಗುಡ್ಕರ್ಲಲ್ಲ ನೀನು ಅದೇ ಅದೇ ಗುಡ್ಕರ್. ಊಟ ಮಾಡು. ಈಗ ಹಂಗೆ ಮಾಡ್ಬಾರ್ದಪ್ಪ. ಆ ಕರೋ ಬೇಬಿ, ಆ ಕರೋ ಬೇಬಿ, ಆ ಕರೋ ಬೇಬಿ, ಅದು ಬೇಕಾ ಬೇಬಿ, ಕೈ ತೆಗಿ ಬೇಬಿ. ಹೌದವ, ನೀರು ಬೇಕು. ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಬಿಡು. ಅವಾಗಲೇ ಬ್ರೆಡ್ ಬೇರೆ ತಿಂದಿದ್ದಿ ಆಗ. ಸ್ಟ್ರೈಟ್ ಹಾಕಿದ್ರೆ ಹಿಂಗೆ. ಅಯ್ಯ ತಗೋತೀನ. ಓಹೋ ಆಹೋ ಸೋಗು ಜಾಸ್ತಿ ಈಗ, ಹೌದಿಲ್ಲ? ಹೊಟ್ಟೆ ತುಂಬ್ತಾನ? ಹೊಟ್ಟೆ ಹಸ್ತಿಲ್ಲನ? ಹೊಟ್ಟೆ ಹಸುವಾಗಿಲ್ಲನ? ಹೌದಾ? ಬ್ರೆಡ್ ತಿಂದ್ಬಿಟ್ಟಿ. ನಿಧಾನ ನಾವ ತಿನ್ನೋದು, ನಿಧಾನ. ಹೌದಿಲ್ಲ? ನಮಿತಾ ಅಂತಾರೆ ಊಟಕ್ಕೆ. ಮತ್ತೆ ನಮಿತಾ ಬಾ ಊಟ ಮಾಡು. ಓ ಬಾ ಬಾ. ತರ್ತಾಳೆ ಅಮ್ಮ. ಬರ್ತಾತೀನಿ ಕರಿ ಬಾ. ನಮಿತಾ ಬಾ, ನಮಿತಾ ಬಾ ಊಟ ಮಾಡು ಬಾ. ಆಕಿ ಧ್ವನಿ ಯಾವಾಗ ಒಂದ್ಸಲ ಕೇಳ್ತಂದ್ರೆ ಈಗ ನಂಗೆ ಖುಷಿ. ಬಂದ್ಲನ? ಬಂದಿಲ್ಲ ನೀನು? ಬರ್ತಾ ತಿನ್, ನೀ ತಿನ್ ಬರ್ತಾ. ಬಂದ್ಲೋಡು ಬಂದ್ಲೋಡು. ಬರ್ಬೇಕಾ ತಿನ್ನಕ್ಕ? ನಾವು ಬರಲ್ಲ. ನಾವೇ ಬಾಯ್. ನಾನು ಬರಲ್ಲ, ನಾನು ಹೋಗ್ತೀನಿ. ಹೋಗ್ಲಾ? ಬಾಯ್ ಬಾಯ್. ಹಾಂ ಕರೆಕ್ಟ್ ಬರಕತ್ತೈತಿ. ತಿನ್ನಾ ಮಾಡವೆ. ಹೌದಾ ನಾವೇ? ಹೌದಾ ನಾವೇ? ನೋಡ್ರಿ ಅವ್ರದ್ದು ನೋಡ್ರಿ, ಅದೊಂದು ನ್ಯೂಸು. ಕೆಲಸ ಮಾಡೋಕ್ಕೊಂದು ನ್ಯೂಸ್ ಬೇಕು ಇವರಿಗೆ.